ನಾನು ಹುಲಿಬೀರ ಅಂತ ಕಾನ್ಸೆಪ್ಟು ಹುಟ್ಟಿಕೊಂಡಿದ್ದೆ ಒಂದು 5-6 ವರ್ಷದ ಹಿಂದೆ. ಒಂದು ನಾರ್ತ್ ಕರ್ನಾಟಕ ಸಿನಿಮಾ ಮಾಡಬೇಕು, ನಾನು ಅಲ್ಲಿಂದನೇ ಬಂದವನು, ಬಾದಾಮಿಯಿಂದ ಅಂತ ಅಂದಾಗ ಇವತ್ತು ಏನಂದರೆ ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ್ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿಯಾಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ, ಆ ರೀತಿ ಹೇಳಬೇಕಂದ್ರೆ. ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರವರು, ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆನೂ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೇವೋ ಅದನ್ನೆಲ್ಲ ನೋಡಿದ್ದೀರಾ ನೀವು. ಸಿನಿಮಾ ಬಗ್ಗೆ ಸರ್? ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗ್ದಿದ್ದಾವೆ. ಓಕೆ, ಇವತ್ತು ಈ ಜಿಗಿರಿ ದೋಸ್ತ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮಲ್ಲಿ ಬಿಡ್ತಾ ಇದ್ದೀವಿ ಈಗ. ಓಕೆ, ಹರಸಿ ಆಶೀರ್ವದಿಸಿ. ಮಲ್ಲಿಕಾರ್ಜುನ್ ಸರ್ ಪ್ರಶ್ನೆ. ಸರ್, ಹುಲಿಬೀರ ಒಬ್ಬ ಹಳ್ಳಿ ಮುಗ್ಧ ಹುಡುಗನ ಕಥೆ. ಇದು ಸಾಧಾರಣವಾಗಿ ಅಂಥ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಈ 10th ಫೇಲ್ ಆಗಿರ್ತಾರಲ್ಲ ಅಂಥ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡಿರೋದು ಸರ್. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕತೆ, ಹುಲಿಬೀರ ಅಂತ. ಆಗಲಿ ಸರ್, ತಮ್ಮ ಹಾರೈಕೆಯಿಂದ. ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಕಲಿತು ಸಿಟಿಗೆ ಬಂದುಬಿಡ್ತಾರೆ. ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿಯನ್ನು ಉದ್ಧಾರ ಮಾಡುವಂಥವ್ರು, ಈಗ 10th ಫೇಲ್ ಆದವ್ರು ಇರ್ತಾರಲ್ಲ, ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಿ ಅಥವಾ ಏನೋ ಆದರೂ ಉದ್ಧಾರ ಮಾಡೋದು ಅವರೇ. ಅದನ್ನು ಈ ಚಿತ್ರದಲ್ಲಿ ಹೇಳಿದ್ದೀವಿ ಸರ್. ಹಂಗಂತಲ್ಲ. ಓಕೆ ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್. ಎಕ್ಸಾಕ್ಟ್ ರೈಟ್, ಹೌದು ಸರ್. ಇದೆ ಸರ್, ಎಲ್ಲ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಓಕೆ.